ಆ ಗ್ರಾಮದ ಜನರಿಗೆ ಅದೊಂದು ಕಲ್ಲೆಂದ್ರೆ ಭಯ. ಹಾಗೆ ಆ ಕಲ್ಲೆಂದ್ರೆ ಭಕ್ತಿಭಾವ. ಆ ಕಲ್ಲಿಗೆ ಇಂದಿಗೂ ನಡೆಯುತ್ತೆ ಬೆತ್ತಲೆ ಪೂಜೆ. ಅಪ್ಪಿತಪ್ಪಿ ಕೂಡ ಆ ಕಲ್ಲಿನ ಮೇಲೆ ಕಾಲಿಟ್ರೆ ಆ ಕಾಲಿಗೆ ಅನಾಹುತ ಆಗೋದಂತೂ ಖಚಿತ. ಇಂಥದ್ದೊಂದು ವಿಚಿತ್ರ ಕಲ್ಲಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಈ ವಿಶೇಷ ಕಲ್ಲಿರೋದು ಸಕ್ಕರೆನಾಡು ಮಂಡ್ಯದ ಕೂಗಳತೆ ದೂರದಲ್ಲಿರುವ ಕೆರೆಗೋಡು ಗ್ರಾಮದಲ್ಲಿ ಈ ಕಲ್ಲಿಗೆ ಜನರು ನರಿಕಲ್ಲು ಎಂದು ಕರೀತಾರೆ. ಪುರಾತನ ಕಾಲದಿಂದಲೂ ಈ ಕಲ್ಲನ್ನ ಗ್ರಾಮಸ್ಥರು ಪೂಜಿಸುತ್ತಾ ಬಂದಿದ್ದಾರೆ. ಇಂದಿಗೂ ಈ ನರಿಕಲ್ಲಿಗೆ ವಿಶೇಷ ಶಕ್ತಿ ಇದೆ ಅಂತ ಗ್ರಾಮಸ್ಥರು ಹೇಳ್ತಾರೆ. ಮನೆಯಲ್ಲಿ ಸುಖ ನೆಮ್ಮದಿ ಇಲ್ಲದಿದ್ರೆ ಮಧ್ಯರಾತ್ರಿ ಬೆತ್ತಲೆಯಾಗಿ ಬಂದು ಈ ಕಲ್ಲಿಗೆ ಪೂಜೆ ನಡೆಸೋದು ಪ್ರತೀತಿ ಇದೆ. ಇಂದಿಗೂ ಗ್ರಾಮದ ಜನರು ಇಂಥದ್ದೊಂದು ಆಚರಣೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಕೆರಗೋಡು ಗ್ರಾಮದಲ್ಲಿ 101 ದೇವಾಲಯಗಳು ಇಲ್ಲಿ ಸ್ಥಾಪನೆಯಾಗಿದ್ದವು. ಕೆರೆ ಒಳಗಡೆ 101 ಲಿಂಗಗಳು ಕೂಡ ಇದ್ದವು. ಅದರಂತೆಯೇ ಈ ಕೆರಗೋಡು ಮಧ್ಯಭಾಗದಲ್ಲಿ ಒಂದು ನರಿಕಲ್ಲು ಅಂತ ಸ್ಥಾಪನೆಯಾಗಿತ್ತು. ಆ ನರಿಕಲ್ಲಿನ ಮೇಲೆ ಯಾರಾದರೂ ಪಾದ ಮಡಗಿದರೆ ಅವರ ಕಾಲು ಮುರಿಯುವುದು, ಆ ನರಿಕಲ್ಲಿನ ಬಗ್ಗೆ ಅಗೌರವವನ್ನು ತೋರಿದ್ರೆ ಅನೇಕ ತೊಂದರೆಗಳಾಗುವುದು ಸಹಜವಾಗಿ ಇಲ್ಲಿ ನಡೆದಿರುವ ಘಟನೆಗಳಿವೆ. ಇನ್ನು ಈ ನರಿಕಲ್ಲು ಮತ್ತೊಂದು ವಿಚಾರಕ್ಕೆ ಪ್ರಸಿದ್ಧಿಯನ್ನ ಪಡೆದಿದೆ. ಗ್ರಾಮದ ಯಾರಾದರೂ ಅಪ್ಪಿತಪ್ಪಿ ಈ ಕಲ್ಲಿನ ಮೇಲೆ ಕಾಲಿಟ್ರೆ ಅಂತವರ ಕಾಲಿಗೆ ಅಪಾಯ ಎದುರಾಗೋದು ಗ್ಯಾರಂಟಿ. ಈಗಾಗಲೇ ಗ್ರಾಮದ ಅನೇಕರು ಈ ನರಿಕಲ್ಲಿನ ಮೇಲೆ ಕಾಲಿಟ್ಟು ಕಾಲಿನ ಸಮಸ್ಯೆಯನ್ನ ಎದುರಿಸುತ್ತಾ ಇದ್ದಾರೆ. ಕೆಲವರಿಗೆ ಮಂಡಿ ನೋವು ಕಾಣಿಸಿಕೊಂಡ್ರೆ ಇನ್ನು ಕೆಲವರಿಗೆ ಕಾಲಿಗೆ ಪೆಟ್ಟಾಗೋದು ಸೇರಿದಂತೆ ಅನೇಕ ಸಮಸ್ಯೆಗಳು ಎದುರಾಗ್ತವಂತೆ. ಆ ನರಿಕಲ್ಲಿನಲ್ಲಿ ಮಧ್ಯರಾತ್ರಿಯಲ್ಲಿ ಹುಟ್ಟಿದ ನಿರ್ವಾಣದಲ್ಲಿ ಹೋಗಿ ಪೂಜೆ ಪುಸ್ಕಾರಗಳನ್ನು ಬಹಳ ಭಕ್ತಿ ಸ್ಪರ್ಧೆಯಿಂದ ಮಾಡಿದರೆ ಆ ಕುಟುಂಬಗಳು ಆರೋಗ್ಯ ಭಾಗ್ಯ ಮತ್ತು ಧನಭಾಗ್ಯದಲ್ಲಿ ಉತ್ತಮವಾಗಿರುವುದನ್ನು ನಾವು ಕಂಡಿದ್ದೇವೆ. ಅಂಥ ವಿಚಾರಗಳಲ್ಲಿ ನಮ್ಮ ತಾತ ಮುತ್ತಾತ ತಂದೆ ತಾಯಿ ಹಿರಿಯರು ಅನೇಕ ಬಾರಿ ಹೇಳುತ್ತಿದ್ದಂಥ ವಿಚಾರವಿದು. ನಾವು ತಿಳಿದ ಮಟ್ಟಿಗೆ ಪೂಜೆ ಮಾಡಿಕೊಂಡು ಬಹಳ ಸ್ಪರ್ಧಾತ್ಮಕವಾಗಿ ಬಂದಿರುವ ವಿಚಾರವಿದು. ಇನ್ನು ಗ್ರಾಮದಲ್ಲಿ ಪುರಾತನ ಕಾಲದಿಂದ ಈ ಆಚರಣೆಯನ್ನ ಮಾಡಿಕೊಂಡು ಬಂದಿದ್ದು ಇಂದಿಗೂ ಗ್ರಾಮದ ಕೆಲವರು ಈ ನರಿಕಲ್ಲಿಗೆ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ.